ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ ಗೌತಮ್, ಇಷ್ಟು ಬೆಳಗ್ಗೆನೆ ಬಂದು ಎಬ್ಬಿಸ್ತಾ ಇದೆಯಾ? ಏನಾಯ್ತು? ಭೂಮಿಕಾಗೆ ಗೌತಮ್ ವಾಯ್ಸಲ್ಲಿ ನಾನೇ ಕಾಲ್ ಮಾಡಿಸಿ ನಮ್ಮ ಫ್ಯಾಕ್ಟ್ರಿಗೆ ಬೆಂಕಿ ಬಿದ್ದಿದೆ ಅಂತ ವಿಷಯ ಮುಟ್ಟಿಸ್ತೀನಿ. ಆಮೇಲೆ ಏನಾಗುತ್ತೆ ಅಂದ್ರೆ ಎದ್ನೋ ಬಿದ್ನೋ ಅಂತ ನಾವ್ ಹೇಳಿ ಜಾಗಕ್ಕೆ ಓಡ್ ಬರ್ತಾಳೆ. ಅಲ್ಲೇ ಅವಳ ಕತೆನ ಸೈಲೆಂಟ್ ಆಗಿ ಮುಗಿಸ್ಬೋಣ. ಪ್ಲಾನ್ ಚೆನ್ನಾಗಿದೆ, ಬಟ್ ಯಾವುದೇ ಕಾರಣಕ್ಕೂ ಅವಳಿಗೆ ಡೌಟ್ ಬರಬಾರ್ದು. ಏನ್ ಗೌತಮ್ ಇದು? ನೀವ್ ಹೇಳ್ಬೇಕಮ್ಮ, ನಿಮ್ದೇ ಕಾಲ್ ರೆಕಾರ್ಡಿಂಗ್ ಇದು. ಏನ್ ನಿಮ್ಮ ಉದ್ದೇಶ? ಏನ್ ಮಾಡ್ಬೇಕು ಅಂತ ಹೊರಟಿದ್ದೀರಾ? ಯಾವ ಕಾರಣಕ್ಕೆ ಹೀಗೆಲ್ಲ ಮಾಡಿದ್ದೀರಾ? ಏನ್ ಮಾತಾಡ್ತಿದ್ದೆ ಗೌತಮ್? ಇದೆಲ್ಲ ನಾನ್ ಮಾಡಿಸಿದ್ದು ಅಂತ ನಿನಗೆ ಅನ್ನಿಸ್ತಾ ಇದೆಯಾ? ಕಾಲ್ ರೆಕಾರ್ಡಿಂಗ್ ಇದೆಯಲ್ಲಮ್ಮ, ಇದಕ್ಕೇನು ಹೇಳ್ತೀರಾ? ಸುಳ್ಳು ಅಂತ ಹೇಳ್ತೀನಿ. ಹಾಗಾದ್ರೆ ಇದು ನಿಮ್ಮ ವಾಯ್ಸ್ ಅಲ್ವಾ? ನನ್ನ ವಾಯ್ಸ್ ತರ ಇದೆ, ಆದ್ರೆ ನಾನ್ ಮಾತಾಡಿಲ್ಲ. ಅಲ್ಲ ಗೌತಮ್, ಈ ನಡುವೆ AI ಬಂದ್ಮೇಲೆ ಏನೆಲ್ಲ ಬೇಕಾದ್ರೂ ಮಾಡ್ಬೋದು. ಮೊನ್ನೆ ನಾನು ನ್ಯೂಸಲ್ಲಿ ನೋಡಿದೆ, ಅದು ಯಾವುದೋ ತೀರೋಗಿರೋ ಸಿಂಗರ್ ವಾಯ್ಸ್ ಇಟ್ಕೊಂಡು ಹೊಸ ಸಾಂಗೇ ಮಾಡ್ಬಿಟ್ಟಿದ್ದಾರೆ. ಅಂಥದ್ರಲ್ಲಿ ನನ್ನ ವಾಯ್ಸ್ ಇಟ್ಕೊಂಡು ಈ ಥರ ಫೇಕ್ ಕಾನ್ವರ್ಸೇಷನ್ ಮಾಡೋಕ್ಕಾಗಲ್ವಾ? ಬಟ್ ನೀನು ನನ್ನ ವಾಯ್ಸ್ ಕೇಳಿದ್ಯಾ ಅಷ್ಟೇ. ನಾನು ಮಾತಾಡಿದ್ನ ನೀನು ಕಣ್ಣಾರೆ ನೋಡಿದ್ಯಾ? ಮತ್ತೆ ಇದನ್ನೆಲ್ಲ ಹೇಗೆ ನಂಬ್ತೀಯಾ? ನೀನು ನನ್ನನ್ನು ನಂಬಬೇಕಾಗಿತ್ತು, ನಿಮ್ಮಮ್ಮನ ನಂಬಬೇಕಾಗಿತ್ತು ತಾನೆ. ನೋಡು ಗೌತಮ್, ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಜೈ, ನಿಮ್ಗಿನ್ನೂ ನಿದ್ದೆ ಬಂದಿಲ್ವಾ? ಹಾಗೆ ಕೂತಿದ್ದೀರಾ? ಎಸ್ ಬೇಬಿ, ನಿದ್ದೆ ಬರಲ್ಲ ನನಗೆ. ಆ ಭೂಮಿಕಾ ರಾತ್ರಿ ಎಲ್ಲ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಿದ್ದೆಗೆಡೋ ಹಾಗೆ ಮಾಡಿರೋ ನನಗೆ ನಿದ್ದೆ ಹೇಗೆ ಬರುತ್ತೆ? ಆ ಖುಷಿಗೆ ನಿದ್ದೆ ಬರ್ತಿಲ್ಲ ನನಗೆ. ಬಟ್ ಅವ್ರ ನಿದ್ದೆ ಜೊತೆ ನಿಮ್ಮ ನಿದ್ದೆನೂ ಹಾಳಾಗ್ತಿದ್ಯಲ್ಲ ಜೈ. ನೀವು ಅವ್ರಿಗೆ ಕೆಟ್ಟದ್ ಮಾಡಕ್ ಹೋಗಿ ಇಂಡೈರೆಕ್ಟ್ ಆಗಿ ನಿಮ್ಗೆ ನೀವು ಕೆಟ್ಟದ್ ಮಾಡ್ಕೊಂತಿದ್ದೀರಾ. ಅವಳ ನಿದ್ದೆ ಹಾಳು ಮಾಡ್ದೆ ಅಂತ ಖುಷಿಯಲ್ಲಿದ್ದೀರಾ, ಬಟ್ ನಿಮ್ಮ ನಿದ್ದೆನೂ ಹಾಳಾಗ್ತಿದ್ಯಲ್ಲ. ಅದರಿಂದ ನಿಮ್ಮ ಹೆಲ್ತ್ ಹಾಳಾಗತ್ತಲ್ಲ ಅಂತ ನನಗೆ ಟೆನ್ಷನ್ ಆಗ್ತಿದೆ ಜೈ. ಏನ್ ಬೇಬಿ ನೀನು ಆಗ್ಲೇ ಅಷ್ಟೆಲ್ಲ ಹೇಳಿದೀನಿ, ಮತ್ತೆ ಅದೇ ಪ್ರಶ್ನೆ ಕೇಳ್ತಿಯಲ್ಲ. ಬೇಬಿ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊ, ಹಳೆದನ್ನೆಲ್ಲ ರಿವೈಂಡ್ ಮಾಡ್ಕೊ. ಅವಳಿಂದ ನಮ್ಗೆ ಎಷ್ಟು ತೊಂದರೆ ಆಗಿದೆ, ಎಷ್ಟೆಲ್ಲ ಕಾಟ ಕೊಟ್ಟಿದ್ದಾಳೆ ಅವಳು ನಮಗೆ ಅಂತ. ಇಷ್ಟೆಲ್ಲ ಆದ್ಮೇಲೆ ಸುಮ್ಮನೆ ಬಿಟ್ಬಿಡಕ್ಕಾಗತ್ತಾ ಬೇಬಿ? ನೀನೇನ್ ಬೇಬಿ ಅವಳ ಪರ ವಹಿಸ್ಕೊಂಡು ಮಾತಾಡ್ತಿದ್ಯಾ? ಅಯ್ಯೋ, ನಾನು ಅವಳ ಪರ ವಹಿಸ್ಕೊಂಡು ಮಾತಾಡ್ತಾ ಇಲ್ಲ, ನಾನು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟೇ. ಡೋಂಟ್ ವರಿ ಬೇಬಿ, ಒಂದಿನ ನಿದ್ದೆಗೆಟ್ರೆ ಜೀವ ಏನು ಹೋಗ್ಬಿಡಲ್ಲ. ಇವರನ್ನೆಲ್ಲ ಮೇಲಕ್ಕೆ ಕಳ್ಸದ ಮೇಲೇನೆ ನಾನು ಜೈ ಬಿಡ್ತು ಅನ್ನಿ, ಏನಕ್ಕೆ ಹೀಗೆಲ್ಲ ಮಾತಾಡ್ತೀರಾ? ಹೆಂಗ್ ಬಿಡಕ್ಕಾಗತ್ತೆ ಬೇಬಿ? ಇಷ್ಟು ಬೆಳಗ್ಗೆ ಯಾರು? ಮಾಮ್, ಏನು ಮಾಮ್ ಇಷ್ಟೊತ್ತಲ್ಲಿ ಬಂದಿದ್ಯಾ? ನಾನು ಮನೆ ಬಿಟ್ಟು ಬಂದಿದ್ದೀನಿ. ಏನ್ ಹೇಳ್ತಿದ್ಯಾ ಮಾಮ್ ನೀನು? ಮನೆ ಬಿಟ್ಟು ಬಂದ್ಯಾ? ಏನಾಯ್ತು? ಯಾಕೆ ಭೂಮಿಕಾ, ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ವಾ? ಏನಾದ್ರೂ ಸ್ಪೈ ಕೆಲಸ ಮಾಡ್ತಿದ್ಯಾ ಏನೋ? ಈಗೆಲ್ಲ ಕ್ಲಿಯರ್ ಆಗ್ತದೆ. ಜಯದೇವ್ ಅವ್ರು ಮಾಡಿರೋ ಪ್ರತಿ ಕ್ರೈಮ್ ಅಲ್ಲಿ ನಿಮ್ ಪಾತ್ರ ಇತ್ತು. ಹೌದು, ಗೌತಮ್ ಹತ್ರ ಹೋಗಿ ಹೇಳ್ಬಿಡ್ತೀಯಾ? ಈ ನಡುವೆ AI ಬಂದ್ಮೇಲೆ ತೀರೋಗಿರೋ ಸಿಂಗರ್ ವಾಯ್ಸ್ ಇಟ್ಕೊಂಡು ಹೊಸ ಸಾಂಗೇ ಮಾಡ್ಬಿಟ್ಟಿದ್ದಾರೆ. ಅದೆಲ್ಲ ಬಿಡು,
ನಿನಗೆ ಆಕ್ಸಿಡೆಂಟ್ ಆಗಿ ICU ಅಲ್ಲಿ ಸಾವು ಬದುಕಿನ ಮಧ್ಯೆ ನೀನ್ ಹೋರಾಡ್ತಿರ್ಬೇಕಾದ್ರೆ ನಿನ್ ಸ್ವಂತ ತಾಯಿ ಆಗ್ಲಿ ಹೆಂಡತಿ ಆಗ್ಲಿ ಯಾರೂ ಇರ್ಲಿಲ್ಲ. ನಿನ್ ಜೊತೆ ಇದ್ದಿದ್ದು ನಾನು. ಗೊತ್ತಿತ್ತು, ನನಗೆ ಚೆನ್ನಾಗಿ ಗೊತ್ತಿತ್ತು ಅದು ಹೀಗೆ ಆಗುತ್ತೆ ಅಂತ. ಬಟ್ ವಾಟ್ ಎವರ್ ಮಾಮ್, ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಬಿಟ್ಟು ಬಂದಿದ್ಯಾ, ಸೂಪರ್. ಹಾಗೆ ಮಾಡಿದ್ರೆ ತಾನೇ ಜೈ ವರ್ಕೌಟ್ ಆಗೋದು, ಇಂಪ್ಯಾಕ್ಟ್ ಆಗೋದು. ಪಾಪ ಗೌತಮ್, ಅಮ್ಮ ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ರಲ್ಲ, ಆದರೆ ನಾನೇ ಅವ್ರ ಮೇಲೆ ಡೌಟ್ ಪಟ್ಬಿಟ್ಟೆ ಅಂತ ಕೊರಗ್ತಾ ಇರ್ತಾನೆ. ಆದರೆ ಅವನಿಗೆ ಇನ್ನೂ ಗೊತ್ತಿಲ್ಲ, ಇಷ್ಟು ವರ್ಷ ಆದರೂ ನಾನು ಎಲ್ಲ ತಡ್ಕೊಂಡು ಯಾಕೆ ಅಲ್ಲಿದ್ದೆ ಅಂತ. ಯಾಕೆಂದರೆ ಅವನು ನನ್ನ ಪಾಲಿಗೆ ಚಿನ್ನದ ಮೊಟ್ಟೆ ಇಡೋ ಕೋಳಿ ಆಗಿದ್ದ. ನೀವೆಲ್ಲ ಚಿಕ್ಕವರಾಗಿದ್ರಿ, ನಿಮ್ಮನ್ನೆಲ್ಲ ಒಂದು ದಡ ಸೇರಿಸ್ಬೇಕಾಗಿತ್ತಲ್ವಾ. ಅದಕ್ಕೆ ನಾನು ತೆಪ್ಪಗಿದ್ದೆ. ಬಟ್ ನಾನು ಮನೆಗೋಸ್ಕರ ಏನೆಲ್ಲ ಮಾಡಿದೆ, ಎಷ್ಟೊಂದು ತ್ಯಾಗ ಮಾಡಿದೆ ಅಂತ ಬಿಲ್ಡಪ್ ಕೊಟ್ಬಿಟ್ಟು ಬಂದಿದ್ದೀನಿ. ಆದರೆ ನನಗಿದ್ದಿದ್ದು ಬರೀ ಸ್ವಾರ್ಥ ಮಾತ್ರ. ಅದಕ್ಕೆ ಜವಾಬ್ದಾರಿ ಅಂತಲೂ ಹೆಸರು ಕೊಟ್ಟೆ. ಸ್ವಾರ್ಥಿಯಾಗಿದ್ದವಳು ತ್ಯಾಗಮಯಿ ಆದೆ. ಅವನಿಗೆ ಪ್ರೀತಿ ತೋರಿಸೋ ಹಂಗೆ ಮಾಡಿ ನನಗೇನು ಲಾಭ ಬೇಕಿತ್ತೋ ಅದೆಲ್ಲ ಮಾಡಿಕೊಂಡೆ. ಅವನನ್ನು ಕತ್ತೆ ಥರ ದುಡಿಸ್ಕೊಂಡೆ, ATM ಕಾರ್ಡ್ ಥರ ಬಳಸ್ಕೊಂಡೆ. ಆದರೆ ದಡ್ಡ 2 ಕಣ್ಣೀರು ಹಾಕಿ 4 ಸೆಂಟಿಮೆಂಟಲ್ ಲೈನ್ ಹೇಳಿದೆ, ಅದನ್ನು ನಂಬಿಟ್ಟ. ಸೂಪರ್ ಮಾಮ್, ಒಳ್ಳೆ ಸೀನೆ ಕ್ರಿಯೇಟ್ ಮಾಡಿ ಬಂದಿದ್ಯಾ. ಈಗ ನೆಕ್ಸ್ಟಲ್ಲಿ ಏನಾಗುತ್ತೆ ಅಂತ ನಾನು ಹೇಳ್ತೀನಿ. ನಮ್ಮಣ್ಣ ದ ಗ್ರೇಟ್ ಗೌತಮ್ ದಿವಾನ್ ನೀನು ಹೊಡೆದಿರೋ ಡೈಲಾಗುನೇ ರಿವೈಂಡ್ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಕಣ್ಣೀರು ಹಾಕೊಂಡು ಕೂತಿರ್ತಾನೆ. ಸಾಲ್ದು ಅಂತ ಸೀದಾ ಭೂಮಿಕನ ಹತ್ರ ಹೋಗಿ ಇಷ್ಟಕ್ಕೆಲ್ಲ ಕಾರಣ ನೀನೇ ಅಂತ ಹೇಳಿ ಅವಳು ಕಣ್ಣೀರು ಹಾಕೋ ಹಾಗೆ ಮಾಡ್ತಾನೆ. ಇಷ್ಟಾದ ಮೇಲೂ ನೀವು ನಿಮ್ಮ ಅಮ್ಮನ ಪರ ಮಾತಾಡ್ತಾ ಇದ್ದೀರಾ, ಹೆಂಡತಿ ಮೇಲೆ ನಿಮಗೆ ನಂಬಿಕೆ ಇಲ್ವಾ ಅಂತ ಅವಳು ಸಿಡಿತಾಳೆ. ಅವಳು ಸಿಡಿದ್ಲು ಅಂತ ಅಂದ್ರೆ ಬಾಂಬ್ ಬಿತ್ತು ಅಂತ ಅರ್ಥ, ಬೆಂಕಿ ಹಚ್ಕೊಂತು ಅಂತ ಅರ್ಥ. ಅವನು ಅದೇ ಬೆಂಕಿಲಿ ಇಲ್ಲಿ ಓಡ್ ಬರ್ತಾನೆ. ನೋಡ್ತಾ ಇರು ಮಾಮ್, ಇನ್ನು ಸ್ವಲ್ಪ ಹೊತ್ತಲ್ಲೇ ನಿನ್ನ ಹುಡುಕೊಂಡು ಅವನು ಇಲ್ಲಿಗೆ ಬಂದೇ ಬರ್ತಾನೆ. ಬರ್ಲಿ, ಬಂದ ಮೇಲೆ ಅವನ ತಲೆಗೆ ಏನು ತುಂಬ ಕಳಿಸ್ಬೇಕು ಅಂತ ನಮ್ಗೆ ತುಂಬ ಚೆನ್ನಾಗಿ ಗೊತ್ತು. ಹೋಗು, ನೀನು ಅಲ್ಲಿವರೆಗೂ ಆರಾಮಾಗಿ ನಿದ್ದೆ ಮಾಡು, ಉಳಿದ ಮೇಲೆ ನೋಡ್ಕೊಳ್ಳೋಣ. ಬನ್ನಿ ಅತ್ತೆ. ಇದೇ ನನಗೂ ಬೇಕಾಗಿದ್ದಿತ್ತು. ಬರ್ಲಿ ಬಾ. ಅಮೃತಧಾರೆ